ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ ಸರಣಿಗೆ ಮತ್ತೊಮ್ಮೆ ಸ್ವಾಗತ. ಈ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಯಾಕೆ ಅಂದರೆ ಇವತ್ತಿನ ವಿಷಯ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು. ಇವತ್ತು ನಾವು ತಿಳ್ಕೊಳ್ಳೋಕೆ ಹೋಗ್ತಿರುವಂತಹ ಶ್ಲೋಕ ಭಗವದ್ಗೀತೆಯ ಅಧ್ಯಾಯ 3 ಶ್ಲೋಕ 24. ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಒಂದು ಅದ್ಭುತವಾದ ಸತ್ಯವನ್ನು ಹೇಳ್ತಾನೆ. ಭಗವಂತನೇ ಕರ್ಮ ಮಾಡದಿದ್ದರೆ ಈ ಜಗತ್ತು ನಾಶವಾಗುತ್ತೆ ಅಂತ. ಇದು ಕೇವಲ ತತ್ವಶಾಸ್ತ್ರ ಅಲ್ಲ ಸ್ನೇಹಿತರೆ, ಇದು ನಮ್ಮ ದಿನನಿತ್ಯದ ಜೀವನಕ್ಕೂ ಅನ್ವಯಿಸುವ ಮಹಾ ಸಂದೇಶ. ಇವತ್ತಿನ ಕಥೆ ಪ್ರಾರಂಭಕ್ಕೆ ಮುಂಚೆ ಇವತ್ತಿನ ಶ್ಲೋಕವನ್ನು ನೋಡಿಬಿಡೋಣ. ಶ್ಲೋಕ ಹೀಗಿದೆ: ಉತ್ಸೀದೇಯುರಿಮೇ ಲೋಕ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮಿ ಮಾಃ ಪ್ರಜಾಃ. ಬಹಳ ಹಿಂದೆ ಆನಂದಪುರ ಅನ್ನುವಂಥ ಒಂದು ಸಮೃದ್ಧ ರಾಜ್ಯ ಇತ್ತು. ಅಲ್ಲಿ ಮಹಾರಾಜ ವಿಕ್ರಮ ಅನ್ನುವಂಥ ಧರ್ಮಿಷ್ಠ ರಾಜ ಇದ್ದ. ಅವನು ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ದೇಶದ ಕಾರ್ಯನಿರ್ವಹಿಸ್ತಾ ಇದ್ದ. ರೈತರ ಸಮಸ್ಯೆ ಆಲಿಸ್ತಾ ಇದ್ದ, ನ್ಯಾಯ ಕೊಡ್ತಿದ್ದ. ಆ ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿದ್ದರು. ಒಂದು ದಿನ ರಾಜನ ಮನಸ್ಸಲ್ಲಿ ಒಂದು ವಿಚಾರ ಬರುತ್ತೆ. ನಾನು ರಾಜ, ನಾನೇಕೆ ಇಷ್ಟು ಕಷ್ಟಪಡಬೇಕು? ನನ್ನ ಹತ್ರ ಮಂತ್ರಿಗಳಿದ್ದಾರೆ, ಸೈನ್ಯ ಇದೆ, ಖಜಾನೆ ತುಂಬಿದೆ, ನಾನು ನಿವೃತ್ತಿ ತಗೋತೀನಿ ಅಂತ ಯೋಚಿಸಿ ಮಾರನೇ ದಿವಸದಿಂದ ರಾಜ ಆಸ್ಥಾನಕ್ಕೆ ಹೋಗೋದನ್ನೇ ನಿಲ್ಲಿಸಿಬಿಟ್ಟ. ಒಂದು ವಾರದಲ್ಲಿ ಏನಾಯಿತು ಗೊತ್ತಾ? ಮಂತ್ರಿಗಳು ತಮ್ಮ ಸ್ವಾರ್ಥಕ್ಕಾಗಿ ನ್ಯಾಯ ಬದಲಿಸಿದರು. ರೈತರಿಗೆ ನೀರಾವರಿ ಸಿಗಲಿಲ್ಲ, ಬಡವರಿಗೆ ಆಹಾರ ಸಿಗಲಿಲ್ಲ, ದರೋಡೆಕೋರರು ತಲೆ ಎತ್ತಿದ್ರು. ರಾಜ್ಯದಲ್ಲಿ ಅರಾಜಕತೆ ತಾಂಡವವಾಡಕ್ಕೆ ಶುರುವಾಯಿತು. ಪ್ರಜೆಗಳೆಲ್ಲ ಅಳ್ತಾ ಬಂದು ರಾಜನ ಬಾಗಿಲು ತಟ್ಟಿದ್ರು. ಆಗ ರಾಜನಿಗೆ ಅರಿವಾಯಿತು, ನಾನು ಕರ್ತವ್ಯ ನಿಲ್ಲಿಸಿದ ಕ್ಷಣ ಲೋಕ ಕೆಡೋಕೆ ಶುರುವಾಯಿತು ಅಂತ. ನನ್ನ ಕರ್ಮವೇ ನನ್ನ ಧರ್ಮ ಅನ್ನೋದು ರಾಜನಿಗೆ ಆಗ ಅರ್ಥ ಆಯಿತು. ಸ್ನೇಹಿತರೆ, ಈಗ ಯೋಚಿಸಿ, ಒಬ್ಬ ರಾಜ ಕರ್ಮ ತ್ಯಜಿಸಿದಾಗ ಒಂದು ರಾಜ್ಯ ಹಾಳಾಯಿತು. ಆದರೆ ಭಗವಂತನೇ ಕರ್ಮ ತ್ಯಜಿಸಿದರೆ ಈ ಇಡೀ ಬ್ರಹ್ಮಾಂಡ ನಾಶ ಆಗತ್ತೆ. ಇದನ್ನೇ ಶ್ರೀಕೃಷ್ಣ ಹೇಳ್ತಾನೆ, ನಾನು ಕರ್ಮ ಮಾಡದಿದ್ದರೆ ಎಲ್ಲ ಲೋಕಗಳು ನಷ್ಟವಾಗತ್ತೆ ಅಂತ. ಕೃಷ್ಣನಿಗೆ ಏನೂ ಸಾಧಿಸೋಕೆ ಬಾಕಿ ಇಲ್ಲ, ಅವನಿಗೆ ಯಾವ ಫಲದ ಅಗತ್ಯವೂ ಇಲ್ಲ. ಆದರೂ ಅವನು ಕರ್ಮ ಮಾಡ್ತಾನೆ ಲೋಕ ಸಂಗ್ರಹಕ್ಕಾಗಿ, ಅಂದರೆ ಜಗತ್ತು ಸರಿಯಾಗಿ ನಡೆಯಲಿ ಅಂತ. ಇದು ನಿಸ್ವಾರ್ಥ ಕರ್ಮದ ಅತ್ಯುತ್ತಮ ಉದಾಹರಣೆ. ಇದರಿಂದ ನಮಗೆ ಪಾಠ ಏನು ಗೊತ್ತಾ? ನಾವು ಅಪ್ಪ, ಅಮ್ಮ, ಶಿಕ್ಷಕ, ನಾಯಕ, ನಾಗರಿಕ ಯಾರೇ ಆಗಿರಲಿ, ನಮ್ಮ ಕರ್ತವ್ಯ ನಿಲ್ಲಿಸಿದರೆ ನಮ್ಮ ಸುತ್ತಲ ಜಗತ್ತು ಅಸ್ತವ್ಯಸ್ತ ಆಗುತ್ತೆ. ಕರ್ಮ ಮಾಡಬೇಕು, ಫಲ ನಿರೀಕ್ಷಿಸಬಾರ್ದು. ಇದೇ ಗೀತೆಯ ಸಾರ. ಈಗ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ನಿಮ್ಮ ಜೀವನದಲ್ಲಿ ನೀವು ಯಾವ ಕರ್ತವ್ಯ ನಿರ್ವಹಿಸ್ತೀರಿ ಅಂತ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಜೈ ಶ್ರೀಕೃಷ್ಣ.